ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ, ಬಾರೋ ಬಾರೋ ರಣಧೀರ. ಯಾಕಯ್ಯ ನಿಲ್ಲಿಸ್ಬಿಟ್ಟೆ? ಅರೆ ನಾನ್ ರಣಧೀರ್ ಕರೆದ್ರೆ ನೀನ್ ಬಂದ್ಬಿಟ್ಟಿಯಲ್ಲ. ಯಾಕೆ ನಾನ್ ರಣಧೀರನ್ ತರ ಕಾಣಿಸ್ತಿಲ್ವನೋ ಪುಟ್ಕೋಸಿ ರಾಜ? ಅದ್ ಸರಿ, ಅದ್ಯಾಕೆ ನನ್ನ ಹಾಗೆ ನೋಡ್ತಿದ್ಯಾ? ಅರೆ ನೀನ್ ಎಲ್ಲ ನೋಡ್ದಂಗೈತಲ್ಲ ಗುರು. ಏನ್ ನಿನ್ ಹೆಸರು? ನನ್ನ ಹೆಸರು ಇರ್ಲಿ, ನಿನ್ ಹೆಸರು ಹೇಳಲೇ ಪುಟ್ಕೋಸಿ. ನನ್ನ ಹೆಸರು ಬೊಮ್ಮಾಯಿ. ಏನಲ್ಲೇ ಎಮ್ಮೆ ಮೇಲೆ ಕೂತ್ಕೊಂಡು ಬೊಮ್ಮಾಯಿ ಅಂತೀಯ? ಅರೆ ಕಂಡ ಮಾಡ್ತೀಯ ಗುರು. ಇವತ್ ಎಮ್ಮೆ ಮೇಲೆ ಕೂತಿರ್ಬೋದು, ಆದ್ರೆ ನಾಳೆ ಕೋಣಿನ ಮೇಲೆ ಕೂತ್ಕೋತಿಯಾ? ಅಲ್ಲ ಗುರು, ಇವತ್ ಎಮ್ಮೆ ನಾಳೆ ಸಿಂಹ, ಅಂದ್ರೆ ಸಿಂಹಾಸನ. ಓಹೋ, ಅದಕ್ಕೆನಾ ನೀನು ಬೊಮ್ಮಾಯಿ ಅಂತ ಹೆಸರು ಇಟ್ಕೊಂಡಿರೋದು? ಹಂಗಲ್ಲ ಗುರು, ಒಂದ್ಸತಿ ನಾ ಕರ್ಗಕ್ ಹೋಗಿರ್ಬೇಕಾದ್ರೆ ಬೆಂಗಳೂರಲ್ಲಿ ಕಡ್ದೋಗಿ ಬೊಂಬಾಯಿಲ್ ಸಿಕ್ಕದಂತೆ. ಅದಕ್ಕೆ ನಮ್ಮಪ್ಪ ಬೊಂಬಾಯಿ ಅಂತ ಹೆಸರಿಟ್ಟ. ಅದನ್ನ ನಮ್ಮಮ್ಮ ಬೊಮ್ಮಾಯಿ ಅಂತ ಬದಲಾಯಿಸಿದ್ಲು. ಹಂಗೈತೆ? ಬೊಂಬಾಟಾಗೈತೆ. ಬೊಂಬಾಟಾಗೈತ ಗುರು? ಹಂಗಂದ್ರೆ ಈ ಪುಂಗಿ ಒಂದ್ಸತಿ ಊದ್ ಗುರು, ಕೇಳಣ. ನಾನೇ ನಾಳೆ ಪುಟ್ಕೋಸಿನ ಬಡಿಯ ಕುಡಿಯೋದಕ್ಕೆ ಒಂದ್ ಗ್ಲಾಸ್ ನೀರಿಲ್ಲ ಅಂತ ನಾನು ಒದ್ದಾಡ್ತಿದ್ರೆ ಪುಂಗಿ ಬೇರೆ ಊದ್ಬೇಕಾ ನಿನ್ಗೆ? ನೀರ? ನಮ್ಮೂರಲ್ಲಿ ನೀರ್ ಸಿಗಲ್ಲ ಗುರು, ಬರೀ ಪಾನ್ಕ ನೀರ್ ಮಜ್ಜಿಗೆ ಸಿಗ್ತೈತೆ. ಏನಲ್ಲೇ ಕಿಂಡಲ್ ಮಾಡ್ತೀಯಾ? ಅಲ್ಲ ಗುರು, ಇವತ್ ಶ್ರೀರಾಮ್ ನವಮಿ ಅಲ್ವಾ? ಹಿಂಗೆ ಹೋಗಿ ಅಲ್ಲಿ ಹಂಗೆ ಬಲ್ಗಡೆ ತಿರ್ಕೊಂಡ್ರೆ ಆಂಜನೇಯನ್ ದೇವಸ್ಥಾನದ ಹತ್ರ ಪಾನ್ಕ ನೀರ್ ಮಜ್ಜಿಗೆ ಎಲ್ಲ ಸಿಗ್ತೈತೆ. ಪಾನ್ಕ ನೀರ್ ಮಜ್ಜಿಗೆ? ಏನೇ ಎಲ್ಲಂದ್ರಲ್ಲಿ ಬೀಳ್ತಾ ಇದೀಯಾ? ನಾಳೆ ನಿಶ್ಚಿತಾರ್ಥ ಅಂತ ಆಕಾಶದಲ್ಲಿ ಓಡಾಡ್ತಾ ಇದೀಯಾ? ನೆಲ ನೋಡ್ಕೊಂಡು ಓಡಾಡಮ್ಮ. ಪೆಟ್ಟಿತ್ತು ಎಡು ಬಿಟ್ಟೇಣ. ಲೈಫಲ್ಲೂ ಹಾಗೆ ಕಣೆ, ಕಲ್ಲು ಮುಳ್ಳು ಎಲ್ಲ ಇರುತ್ತೆ, ನೋಡ್ಕೊಂಡು ಹೆಜ್ಜೆ ಇಡಬೇಕು. ಈಗಲೇ ಹೀಗ್ ಬಿದ್ದೋಳು, ಇನ್ನು ಮದುವೆ ಆದ್ಮೇಲೆ ಎಷ್ಟು ಜೋರಾಗಿ ಬೀಳ್ಬೋದು ನೀನು. ಹೋಗೋಣ. ಅಯ್ಯಪ್ಪ. ಓ ನೀನಾ? ಓ ನೇನಾ? ಆಗ್ಲೇ ಎಲ್ಲೆಲ್ಲ ಬಿದ್ದು ಬಂದಿದೀಯಪ್ಪ? ಬೆಳಗ್ಗೆ ಎದ್ದಾಗಿದ್ದ ನಿನ್ನೆ ಹುಡುಕ್ತಾ ಇದ್ದೆ. ರವಿ ರವಿ ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತಲ್ಲ. ಓಹೋ, ಯಾಕಪ್ಪ ಈಗ ಕುಡ್ದಿರೋದು ಸಾಲ್ದ? ನಾನ ನಿನ್ನ ಸತ್ವಾಗೂ ಇಲ್ಲಪ್ಪ, ಅದು ನೆನ್ನೆದು ವಾಸನೆ. ಯಾವಪ್ಪ ಇದು ಹಳೆ ಮೂಟೆ? ಸೊಂಟ ಮುರಿತಲ್ಲ. ಯಾವ ಹಳೆ ಇವಳು? ಕಣ್ ಕಾಣಕ್ಕಿಲ್ವಾ? ಕುಡ್ಕೊಂಬಂದ್ ನನ್ ಮೇಲೆ ಬೀಳ್ತಿದ್ಯಲ್ಲ. ಯವ್ವಿ, ನಾನ್ ಕುಡ್ದು ಬಂದಿದ್ದೀನ ನಿನ್ ಮಕ್ ಬೆಂಕಿ ಹಾಕ ಚೇರ್ಮನ್ ಹತ್ರ ಕಾಸಿಸ್ಕೊಂಡು ಜ್ಞಾನ ತಪ್ಪ ಕುಡ್ದು ಬಂದಿದ್ದಿ. ನೀ ಉದ್ದಾರ ಐತೇನು? ನೀನ್ ಹುಟ್ಟು ಹುಡ್ದಾಗ ಹಾಳಾಗ. ಯಾವನೇ ಅವನು ಓತಿ ಕೇತ ಚೇರ್ಮನ್ನು? ಇಡೀ ಊರಿಗೆ ನಾನೇ ಚೇರ್ಮನ್, ಗೊತ್ತಾ? ಸಾಕಪ್ಪ ಸಾಕು, ಈಗ ಚೇರ್ಮನ್ ಆಗಿದೀಯಾ, ಇನ್ನೊಂದು ಬಾಟ್ಲ ಹಾಕಿದ್ರೆ ಚೀಫ್ ಮಿನಿಸ್ಟರ್ ಆಗ್ಬಿಡ್ತೀಯ. ಒಳಗೋಗಿ ಬೆಚ್ಚಗ್ ಮಲ್ಕೊಳ್ಳಿ. ನಿಂಗೆ ಮನ ಮರ್ಯಾದೆ ಐತಾ? ಎಳು ಮೇಕೆ ಹೊಸಿ ತಾಳೆ ಓಬವ್ವ ನಿಮ್ಮ ಅವನ್. ಕೇಳ್ರಪ್ಪ ಕಿಂಕಿಂದರ ಜೋಗ್ ಜೋಗಿಯ ಡಂಗ್ ಡಂಗುರ ಅವ್ರ ಮನೆಯಿಂದ ಕತ್ಕೊಂಡಿದ್ದಲ್ಲ ಒತ್ತುಡೋರ್ಗೆ ತಂದು ಕೊಡ್ತಾ ಇದ್ರೆ ಮೈ ಚರ್ಮ ತಂದು ತಮಟೆಗೆ ಕಟ್ಟಿ ನಂಗ್ ಬರ್ದಂಗೆ ಬಗ್ ಬಳಿತಾನೆ. ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ ಏನಣ್ಣ ಇದು? ಮೊಯಲ ಅಯ್ಯಯ್ಯೋ, ಏನಪ್ಪ ಆಯ್ತು ನಮ್ಮ ಅಣ್ಣಗೆ? ಅಯ್ಯೋ ಅವನೊಬ್ಬ ಬಂದವನೆಲ್ಲ ಹಾಳಾದವ್ರ ಪ್ಯಾಟೆಯಿಂದ ಊರ್ ಚೇರ್ಮನ್ರು ಅನ್ನೋ ದಯಾದಾಗ ಉಳ್ಳುಳ್ಳಾಡ್ಸ್ಕೊಂಡ್ ಪಡೆದವನೆಲ್ಲ ಒಂದೇ ಕೈನಲ್ಲಿ. ಒಂದೇ ಕೈನಾಗ ಹೊಡದ್ನಾ? ಅಯ್ಯಯ್ಯೋ, ಬೆಳಗಾಗಿ ಅದ್ ಯಾರ ಮುಖ ನೋಡ್ತೀಯ ಅಣ್ಣ? ಈ ಪಾಟಿ ಒದೆ ತಿನ್ಕೊಂಡ್ ಬಂದಿದೀಯಲ್ಲ. ಅಯ್ಯೋ ಅಯ್ಯಯ್ಯೋ, ಸಾಕಮ್ಮ ನೀನ್ ಹತ್ತಿದ್ದು. ಅಯ್ಯಪ್ಪ ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಚೇರ್ಮನ್ರು ಮನ್ಲಿಲ್ವಾ? ಇವನ್ ಯಾವನಯ್ಯ? ಇವನು ಕಾಲೆತ್ಕೊಂಡು ಹಿಂಗ್ ಬಿದ್ದವನೆ. ಯೋ ಯಾನ ಗೆಟ್ಟವನೆ, ಕಣ್ ಕಾಣ್ತಾ ಇಲ್ವಾ ನಿನ್ಗೆ? ಓಹೋ ನೀವಾ? ಇದ್ಯಾಕ್ ಶಿವ, ಒಳ್ಳೆ ಮೇಲ್ಕೋಟೆ ಚಲುವರಾಯ ಸ್ವಾಮಿ ಇದ್ದಂಗಿದ್ದೋರು ಕೋಟೆ ಆಂಜನೇಯ ಆದಂಗ ಆಗ್ಬಿಟ್ಟಿದ್ರಿ. ಮುಚ್ಚಯ್ಯ ಬಾಯಿನ, ಯಾಕೆ ಬಂದೆ ನೀನ್ ಇಲ್ಲಿ?
ಬುದ್ಧಿ ಬುದ್ಧಿ, ಬೆಳಿಗ್ಗೆ ಎದ್ದಾಗಿಂದ ನಿಮ್ನೆ ಹುಡುಕ್ತಾ ಇವನೇ. ಒಂದ್ 10 ರೂಪಾಯಿ ಕೊಡ್ತೀರಾ? 10 ರೂಪಾಯಿನೂ ಇಲ್ಲ, 10 ಪೈಸನೂ ಇಲ್ಲ. ಮೊದಲು ಜಾಗ ಖಾಲಿ ಮಾಡು. ಕೊಡಕಿಲ್ವಾ ಹಂಗಾರೀಗ? ನೀನ್ ಜನ್ಮ ಕಟ್ ಬೆಂಕಿ ಹಾಕ. ನೀನು ಒಬ್ಬ ಜರ್ಮನ್ನ, ಅದಕ್ಕೆ ಮತ್ತೆ ಹಿಂಗ್ ಕಾಲ್ ಎತ್ಕೊಂಡು ಬಿದ್ದಿರೋದು. ನೀನ್ ಬರಬಾರ್ದು ಬರ, ಕಾಳ್ರ ಪಿಳೆಗೆಲ್ಲ ಅದು ಇದು ಸೇರ್ಕೊಂಡು ಒಟ್ಟಿಗೆ ಬರ. ನಿಮ್ಮ ಅವ್ವನ್ ನೀನು ಆಂಜನಪ್ಪ ಮೊದ್ಲೇ ಇದ್ ಕೊಟ್ಬಿಟ್ಟಿದ್ದಾರೆ, ಚೇರ್ಮನ್ ಬೈತಾನೆ ಇರ್ಲವಲ್ಲಪ್ಪ. ಹ್ಮ್ ಹ್ಮ್ ಮನೇಲಿ ಯಾರು ಇಲ್ವಾ? ಏನಪ್ಪಾ ಆಂಜನಪ್ಪ, ಇಲ್ಲಿ ಯಾರು ಕೊಡಕ್ ಬಂದ್ಯಪ್ಪ ನಿನ್ ಮಾತ್ರೇನಾ? ಚೆನ್ನಾಗಂದೆ, ಇದಕ್ಕೊಂದ್ ಹೇಳ. ಅದೆಲ್ಲ ಏನೋ ಬೇಡ, ಈಗ ನೀನು ಬಂದಿರೋ ಸಮಾಚಾರ ಏನ್ ಹೇಳು. ಅದೇನೇಪ್ಪ, ಅಜ್ಜಿಗೆ ಅರುವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಅದೇನೋ ಚಿಂತೆ ಅಂದಂಗೆ ನಮ್ ಚೇರ್ಮನ್ರಿಗೆ ಮದುವೆ ಚಿಂತೆ. ಅಯ್ಯೋ ಸರಿ ಹೋಯ್ತು, ಮದುವೆ ಆಗಕ್ ಚಿಂತೆ ಯಾಕೆ, ಮಾಡ್ಕೊ ಅಂತ ಹೇಳು. ಅದಕ್ಕೆ ಕಣಪ್ಪ ಬಂದದ್ದು. ನಿನ್ ತಂಗಿನ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಲ್ಲ, ಯಾವಾಗ ಅಂತ ಕೇಳ್ಕೊಂಡ್ ಬರೋದಕ್ಕೆ ಚೇರ್ಮನ್ ಕಳಿಸ್ಕೊಟ್ಟಿದ್ದಾರೆ. ಅಷ್ಟೇನಾ? ಅದಕ್ಕೇನು, ಒಳ್ಳೆ ದಿನ ನೋಡಿ ಮುಹೂರ್ತ ಇಟ್ಕೊಂತ ಹೇಳು, ಮಾಡ್ಬಿಡೋಣ ಮದುವೆ. ಇದಕ್ಕೆ ಹೇಳೋದು, ಬಾಳೋನ್ಗೆ ಒಂದೇ ನಾಲ್ಗೆ, ಬಾಳೆಗ್ ಒಂದೇ ಕೊನೆ ಅಂತ. ಈಗಲೇ ಹೋಗಿ ಚೇರ್ಮನ್ ಸುದ್ದಿ ಮುಟ್ಸ್ಬಿಡ್ತೀನಿ. ಇದೇನ್ ಗುರು ಇದ್ದಕ್ಕಿದ್ದಂಗೆ ಉಲ್ಟಾ ತಿರ್ಬಿಟ್ಟೆ? ಏನೋ ಅದು ಉಲ್ಟಾ ತಿರುಗಿದ್ದು? ಅದೇ ಪ್ರಸ್ತ ಗೋಪಾಲಿಂಗ್ ಮಾಡಿ ಮದ್ವೆ ದೇವಿಂಗ್ ಮಾಡಿಸ್ತಿದ್ಯಾ? ಹಂಗೇನಾದ್ರೂ ಆದ್ರೆ ನಾನ್ ಮಾತ್ರ ಜೀವ ಸಹಿತ ಬದುಕೋದಿಲ್ಲ. ಬಾವಿಗ್ ಬಿದ್ದು ಪ್ರಾಣ ಬಿಟ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ನಮ್ಮೂರಲ್ಲಿರೋದು ಒಂದೇ ಬಾವಿ ಕಣಮ್ಮ. ನೀನೇನಾದ್ರೂ ಅದ್ರಲ್ಲಿ ಬಿದ್ರೆ ಕುಡಿಯೋ ನೀರಿಗೇನ್ ಮಾಡೋದು? ಇಲ್ಲಿ ನೋಡು, ಹಳ್ಳಿಲು ಕೇಳಿರಬಾರ್ದು, ದಿಳ್ಳಿಲು ಕಂಡಿರಬಾರ್ದು. ಹಾಗೆ ದೇವಯ್ಯನ ಖರ್ಚಲ್ಲಿ ನಿಮ್ಮಿಬ್ರಿಗೂ ನಾನು ಮದ್ವೆ ಮಾಡಿಸ್ತೀನಿ, ಸರಿನಾ? ನಿಮ್ದ ಒಳ್ಳೆ ಪಂಚಪಾಂಡವ ತರ ಮಧ್ಯ ಬಂದು ಕುತ್ಕೊಂಡ್ಬಿಟ್ರು. ದೂರ ಹೋಗ್ರಯ್ಯ ತೀರ್ಪೋಕಿಗಳ. ಬನ್ನಿ. ಅಲಪ್ ನನ್ ಮಗ, ನಿಮ್ಮ ಅಪ್ಪ. ಬನ್ನಿ. ಇದೇನಯ್ಯ ಮದುವೆ ಮನೆಯಲ್ಲಿ ನಗ್ನಗ್ತಾ ಇರೋದು ಬಿಟ್ಟು ಬೆವತ್ಕೊಂಡು ಬಹಳ ಸೀರಿಯಸ್ ಆಗಿದ್ಯಾ? ಏನಿಲ್ಲ ಬನ್ನಿ. ಶಾರದಾ, ಅಯ್ಯೋ ವಾಂತಿ. ಅಬ್ಬಾ, ಇದಕ್ಕೆ ನಾನು ಕಾಯ್ತಾ ಇದ್ದೆ. ಸ್ವಲ್ಪ ಏನು ಕಾಣೆ ವಾಂತಿ ವಾಂತಿ, ಮದುವೆ ವಾಂತಿ ಮಾಡ್ಕೊಂಡು ಕೇಳ್ತಲ್ಲಪ್ಪ ಕೆಲ್ಸ. ಶ್ರೀರಂಗ, ಯೋ, ಏನೇ ಆಗಿರೋದು ನಿನಗೆ? ಸ್ವಲ್ಪ ಸುಮ್ನಿರಯ್ಯ. ಯಾರೋ ಸತ್ತೋದರಂಗ್ ಬಾಯ್ ಬಾಯ್ ಬರ್ಕೊತಿದ್ಯಲ್ಲಯ್ಯ. ಗಲಾಟೆ ಮಾಡಬೇಡಿ, ಸುಮ್ನಿರೆ ಸುಮ್ನಿರೆ, ಶಾಂತಿ ಶಾಂತಿ. ಶಾಂತಿ ನಿನ್ ತಂಗಿ ಮಾಡೋಳೆ ನೋಡಿಲಿ ವಾಂತಿ. ವಾಂತಿ? ವಾಂತಿ? ಶಭಾಷ್ ಕಣೆ, ಸರಿಯಾದ ಸಮಯಕ್ಕೆ ಟೈಮ್ ಬಾಂಬ್ ಹಾಕಿದ್ಯಾ. ನೋಡಿದ್ರಪ್ಪ, ಎಲ್ಲಿಂದ ಎಲ್ಲಿಗೆ ತಂದ ಕತೆನಾ? ಹೇಳ್ರಪ್ಪ ಹೇಳಿ. ಕಾಲ ಕೆಟ್ಟು ಕೆರವಾಗೋಯ್ತು. ತಾಲಿ ಕಟ್ಟೋದಕ್ ಮುಂಚೆನೆ ಮದುವೆ ಹೆಣ್ಣು ಚಪ್ರದಡಿ ವಾಂತಿ ಮಾಡ್ಕೊಂಡಿದ್ದನ್ನ ಇದೇ ಮೊದಲನೇ ಸರಿ ನಾನ್ ನೋಡ್ತಾ ಇರೋದು. ಓಹೋ, ಏನ್ ಪ್ರಪಂಚನೇ ಮುಳುಗೋದಂಗ ಆಡ್ತೀಯಲ್ಲಯ್ಯ. ಏನೋ ಉಷ್ಟಕ್ಕೋ ಪಿತ್ತಕ್ಕೋ ಆಗಿರ್ಬೋದು, ಅದಕ್ಕೇನೀಗ? ಲಗ್ನಕ್ಕೆ ಮುಹೂರ್ತ ನಿಲ್ಸಯ್ಯ ಸಾಕು, ಲಗ್ನ ಮಾಡೋ ರೀತಿನೇ ಇದು. ಯಾಕಮ್ಮ, ನೀನ್ ಬೇರೆ ಬಂದ್ ಲಗ್ನಕ್ಕೆ ವಿಘ್ನ ಮಾಡ್ತಾ ಇದೀಯಾ? ವಾಂತಿ ಆದ್ರೇನು, ಶಾಂತಿ ಮಾಡಿಸಿದ್ರಾಯ್ತು. ಚೆನ್ನಾಗಂದೆ, ಶ್ರೀಮಂತ ಮಾಡಿಸೋದ್ ಬಿಟ್ಟು ಶಾಂತಿ ಮಾಡಿಸ್ತೀಯಾ? ಚೇರ್ಮನ್ರೆ ಹೇಳಿ, ಎದ್ದೇಳಿ ಬೇಕೆ. ಮದುವೆ ಹೆಣ್ಣಿಗೆ ಈಗಾಗಲೇ 3 ತಿಂಗಳು. ಏನಂದೆ? 3 ತಿಂಗಳು ಬಸ್ರಿನ? ಏನೋ ಇದು ಅನ್ಯಾಯ. ಯೋ ಸರಿಯಾಗಿ ನೋಡಿದೆ ಹೆಂಗೆ ಕೇಳ್ತಪ್ಪ ಕೆಲ್ಸ. ಅದಕ್ಕೆ ಅಲ್ವಾ ನಾನ್ ಬೀಗ ಹಾಕ್ಬೇಕು ಅನ್ನೋದು. ಅಯ್ಯೋ ಚೇರ್ಮನ್ರೆ, ದಯವಿಟ್ಟು ಹೋಗ್ಬೇಡಿ. ಹೋಗ್ಬೇಡಿ. ವಾಗಯ್ಯ ಅಂತ ಕಣಿ ಹೇಳ್ಬೇಡ. ಈ ಸಂಪತ್ಗೆ ಇದ್ದಿದ್ದೊಂದ್ ಬಾವಿ ಬೇರೆ ಬರ್ಕೊಟ್ಟಾಯ್ತು. ದೊಡ್ಡ ಮನಸ್ ಮಾಡಿ ಬಾವಿ ಬರ್ಕೊಟ್ಟ ಹಾಗೆ ನನ್ ತಂಗಿ ಕುತ್ತಿಗೆಗೂ ಒಂದ್ ತಾಳಿ ಕಟ್ಬಿಡಿ. ಚೆನ್ನಾಗಂದೆ, ಆ ಸೀನಿಯರ್ ಬಾವಿ ಬರ್ಕೊಟ್ಟಿದ್ದಕ್ಕೆ ಈ ಹಾಳು ಬಾವಿ ಬೀಳು ಅಂತೀಯ. ಬನ್ನಿ ಬನ್ನಿ. ಚೇರ್ಮನ್ರೆ, ಗೌಡ್ರೆ ನಮ್ಮನ್ನ ನಡ್ನೀರಲ್ಲಿ ಬಿಟ್ಟು ಹೋಗ್ಬೇಡಿ. ಒಬ್ಳೆ ತಂಗಿ, ಎಷ್ಟೋ ಆಸೆಯಿಂದ ಲಗ್ನಕ್ಕೆ ಏರ್ಪಾಟ್ ಮಾಡಿದ್ದೆ. ಅದಕ್ಕೆ ನಾನೇನಯ್ಯ ಮಾಡ್ಲಿ? ಯಾರಿಗೋ ಬಸರಾದವಳಿಗೆ ನಾನ್ ತಾಳಿ ಕಟ್ಟಕಾಯ್ತದ? ಅಲ್ಲ, ನನ್ನ ನೀನು ಅಂತ ತಿಳ್ಕೊಂಡಿದ್ದೆ ನೀನು. ಊರಿಗೆ ನ್ಯಾಯ ಹೇಳೋ ಚೇರ್ಮನ್ ನಾನು. ಗೌಡ್ರೆ ನೀವೇ ನ್ಯಾಯ ಮಾಡಿ, ಇಲ್ಲ ಏನಾದ್ರೂ ತೀರ್ಮಾನ ಮಾಡಿ. ಇನ್ನೊಂದ್ ತೀರ್ಮಾನ ಮಾಡೋದು, ಯಾವನ್ ತಪ್ಪು ಮಾಡನ್ನ ಕರ್ಸಿ ಇಲ್ಲಿ. ಏನೇ ಬಳ್ಳಿ ಹಾಗಿದ್ಕೊಂಡು ಮನೆ ಹಾಳು ಕೆಲಸ ಮಾಡಿದೀಯೇನೆ? ಇದು ಸರಿನಾ? ಊರಿಗೆ ದೊಡ್ಡ ಮನುಷ್ಯರು ನಮ್ ಚೇರ್ಮನ್ರು, ಅವರಿಗೆ ಅವಮಾನ ಮಾಡ್ಬಿಟ್ಟಿಯಲ್ಲೇ ನೀನು. ಬುಡ್ಲ ಹಸು ಮಗುನ ಹಾಕೊಡ್ತಿದೆ.
ಆಹಾ ಹೊಸ ಮಗು ನೋಡೆ, ನೀನು ಮಾಡಿರೋ ಕೆಲಸಕ್ಕೆ ಬೀದಿಲ್ ಬಿದ್ದಿರೋ ಆಂಜನೇಯ ಬೇರೆ ಕೈ ಮುಗಿತಾ ಇದ್ದಾನೆ. ಆಹಾ ಎಲ್ಲ ಇವನೇ ಮಾಡಿಸ್ಬಿಟ್ಟು ಎಂತ ನಾಟಕ ಆಡ್ತಾ ಇದ್ದಾನೆ. ಗುರು ಅಂದ್ರೆ ಸರಿ ಯಾದ್ ಗುರು. ಯಾಕೆ ಸುಮ್ನೆ ನಿಂತಿದ್ಯಾ? ಯಾರವನು? ನಾನೇ. ನೀನಾ? ಇಂಥ ಮನೆ ಹಾಳು ಕೆಲಸ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿನಗೆ? ನಿನ್ನ ಮೂಳೆ ಮುರಿದು ನೆಲ ಅಗದು ಊತ ಹಾಕಬಿಡ್ತೀನಿ. ಅವನ್ ಯಾಕಪ್ಪ ಹೊಡಿತೀಯ? ಏನೋ ಆಗಿದ್ದಾಗೋಯ್ತು, ಮುಂದೆ ಆಗ್ಬೇಕಾದ್ರೆ ಯೋಚನೆ ಮಾಡು. ಪಾಪ ಚೇರ್ಮನ್ರು ಇಡೀ ಊರಿಗೆ ತಂದೆ ಸಮಾನವಾಗಿರೋರು, ಇವರಿಗಿಂತ ಅವಮಾನ ಆಗಬಾರ್ದಾಗಿತ್ತು. ನಿನ್ನ ಸುಮ್ನೆ ಬಿಡಬಾರ್ದು. ನೋಡಿದ್ರ ಚೇರ್ಮನ್ರೆ, ನಿಮ್ ಜಾಗದಲ್ಲಿ ಹೋಗಿ ಕೂತಿದ್ದಾನೆ ಇವನು. ಕೂತ್ಕೊಳ್ಳಿ ಬಿಡಪ್ಪ, ವಾಂತಿ ಮಾಡೋ ಹಾಗೆ ಮಾಡ್ದವನು ಅವನೇ ತಾನೇ. ಇನ್ನೇನು? ಏ ಕೂತ್ಕೊಳಮ್ಮ. ಬಾಮ್ಮ. ಏ, ಅಕ್ಷತೆ ಕೊಡ್ರ, ತಗೊಳ ತಾಳಿನ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ ತುಲಗ್ನ ಸಾವಧಾನ ತುಮುಹೂರ್ತೆ ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಧನಂ ಧಾನ್ಯಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ನೋಡಿದ್ರೇನ್ರಪ್ಪ, ಎಲೆಕ್ಷನ್ ಆಗಿ ಎರಡೆರಡು ಪಾರ್ಟಿ ಆಗಿದ್ದು, ಈಗ ಹೆಣ್ಣಿನ ಸೆಲೆಕ್ಷನ್ ಆಗು ಎರಡು ಪಾರ್ಟಿ ಆಗ್ತಾ ಐತೆ. ಪ್ರಜಾಪ್ರಭುತ್ವ ಅಲ್ವೇನೋ ಇದು? ನೋಡ್ತಾ ಇರು, ಇದುವರೆಗೂ ಮದುವೆ ಮುಂಜಿಲಿ ಟೀ ಪಾರ್ಟಿ ಊಟದ ಪಾರ್ಟಿ ಆಗ್ತಾ ಇತ್ತು, ಇನ್ಮೇಲೆ ಹೊಡೆದಾಟದ ಪಾರ್ಟಿನೂ ಆಗುತ್ತೆ. ಹಂಗಾರೆ ನೀನ್ ಯಾವ ಪಾರ್ಟಿ? ಮನೆ ಕಾಯುವಾಗ ಆಂಜನಪ್ಪ, ಏನು ಇದೆಲ್ಲ? ಅಲೆಲೆ ಏನು ಗೊತ್ತಿಲ್ದ ನಂಗೆ ಕೇಳ್ತೀಯಲ್ಲೋ. ಇವತ್ ನಿನ್ ತಂಗಿಗೆ ನಿಶ್ಚಿತಾರ್ಥ ಅಲ್ವಾ? ಅದು ಗೊತ್ತು, ಇದು ಯಾಕೆ? ಅಲ್ವಾ, ನಿನ್ ತಂಗಿನ ಚೇರ್ಮನ್ ಕೊಟ್ಟು ಮದುವೆ ಮಾಡೋದಕ್ಕೆ ನಿಶ್ಚಿತಾರ್ಥ ಇಟ್ಕೊಂಡಿಲ್ವಾ ಇವತ್ತು? ಯಾವನಯ್ಯ ಹೇಳಿದ್ದು ನನ್ನ ತಂಗಿನ ಈ ಚೇರ್ಮನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ? ಏನ್ಲಾ ಯಾವನು ಗೀವನು ಅಂತಿದೆ? ನಾನೇ ಅವ್ರಿಗೆ ಮಾತು ಕೊಟ್ಟಿವ್ನೆ. ಯೋ, ನನ್ ತಂಗಿ ಮದುವೆಗೆ ನೀನ್ ಯಾರಯ್ಯ ಮಾತು ಕೊಡೋದಕ್ಕೆ? ಚೆನ್ನಾಗಂದೆ. ಕೇಳಿದ್ರಪ್ಪ ಇವ್ರು ಆಡೋ ಮಾತ್ನ. ಸೋದರ ಮಾವನೇ ಯಾರು ಅಂತ ಅವನೇ, ನೀವೇ ಹೇಳಿ ನ್ಯಾಯನ? ಯೋ, ಇದು ನಮ್ಮನೆ ವಿಚಾರ, ಇದ್ರಲ್ಲಿ ಊರ್ನವರೇನಯ್ಯ ಹೇಳೋದು ನ್ಯಾಯನ? ಬಾಯಿ ಮುಚ್ಕೊಂಡು ನಡೀಲಿ. ಇವನ ಹತ್ರ ಏನಯ್ಯ ಮಾತು? ಏ ಸಂಗಯ್ಯ ಬರ್ರೆ ಇಲ್ಲಿ. ಯೋ, ನೀನೇನಯ್ಯ ಸಂಘ ಕರೆಯೋದು? ನೀನ್ ನಡಿ ಆಚೆಗೆ. ಏನು ನನ್ನೇ ಆಚೆ ಹೋಗುತ್ತೀಯಾ? ಓಹೋ, ನೀನೇನ್ ದೊರೆನೇನೋ ಈ ದೇಶಕ್ಕೆ? ಒಳ್ಳೆ ಮಾತಲ್ಲ ಆಚೆ ಹೋದ್ಯೋ ಸರಿ, ಇಲ್ಲ ಅಂದ್ರೆ ಕತ್ ಹಿಡಿದಾಚೆ ತಳ್ಳಬೇಕಾಗುತ್ತೆ. ಗೆಟ್ ಔಟ್. ಏನಂದೆ? ನನಗೆ ಗೆದ್ದೋದಂತ್ಯಾ ನಿನ್ನ? ಅಣ್ಣಯ್ಯ ನೀ ಸುಮ್ಕಿರು, ನಾನ್ ಮಾತಾಡ್ತೀವಿ. ಯೋ, ಶುಭ ಕಾರ್ಯದಲ್ಲಿ ಖ್ಯಾತೆ ತೆಗಿತೀಯಾ? ಯಾರಯ್ಯ ನೀನು? ಗಂಡಸರ ಮಧ್ಯ ಬಂದ್ ಬಾಯ್ ಬಿಡ್ತಿದೀಯಲ್ಲ, ನೀನ್ ಯಾರಮ್ಮ? ಗಜಗೌರಿ. ನಾನು ಈ ಊರ್ ಚೇರ್ಮನ್ ತಂಗಿ, ಗೊತ್ತಾ? ಮದುವೆ ಹೆಣ್ಣು ನನ್ನ ತಂಗಿ, ಅದು ಗೊತ್ತಾ? ಹುಡುಗಿಗೆ ಅಣ್ಣ ಅಂತ್ಯ, ಗೊತ್ತು ಮಾಡಿರೋ ಗಂಡನ ಗೆಟಾಟ್ ಅಂತ್ಯ. ಯಾರಮ್ಮ ಗೊತ್ತು ಮಾಡಿರೋದು? ನಾನು ಗೊತ್ತು ಮಾಡಿರೋದು ಈ ಗೋಪಾಲನ್ನ. ನೀನ್ ಯಾರಯ್ಯ ಗೋಪಾಲನ ಗೊತ್ತು ಮಾಡಕ್ಕೆ? ಅದನ್ನ ಕೇಳೋಕೆ ನೀನ್ ಯಾರಮ್ಮ? ನಾನು ಒಂದು ಹೆಣ್ಣು ಕಣಯ್ಯ. ಮದ್ವೆ ಹೆಣ್ಣು ಯಾವ ಗಂಡನ ಒಪ್ತಾಳೋ ಅದನ್ನ ಗೊತ್ತು ಮಾಡು. ಅವಳು ಒಪ್ಪಿರೋದು ಈ ಗೋಪಾಲನ್ನ. ಯಾರನ್ನ ಒಪ್ಪೋಳೋ ಬಾಯ್ ಬಿಟ್ಟು ಹೇಳಿ, ಕರೀದಿಲ್ ಹುಡುಗಿನ. ಕರೆಕ್ಟ್, ಅವಳಿಗೆ ಇಷ್ಟವಾದ ಗಂಡನ್ನ ಅವಳಿಂದಾನೇ ಹೇಳಿಸ್ತೀನಿ. ಶಾರದಾ, ನಾನು ಗೋಪಾಲನೇ ಮದ್ವೆ ಆಗೋದು.